ಹಾಯ್ ಗಾಯ್ಸ್, ಏನಂತೀರಿ? ನಮ್ಮ ಮಳೆಯ ಈಗ ಬೆಂಗಳೂರಿಂದ ಬಂದ ಕ್ಯಾಟ 3-4 ದಿನ ಆಯ್ತು. ಸೊ ಈಗ ಅವ ಮಾನಸಿಕ ಆಗ್ಬಿಟ್ಟವನ. ಯಾಕೆ ನಾಳೆ ತಿನ್ನ ಊರಿಗೆ ಹೋಗೋದು. ಸೊ ಈಗ ಹೋಗ್ಬೇಕಲ್ಲ, ಇನ್ನೊಂದು 2 ದಿನ ಟೈಮ್ ಇಲ್ಲ ಅನ್ನಕತ್ತಾನ. ನಾ ಇರೋನ್ನತ್ತೀನಿ, ಬಟ್ ಬೇಡ ಅಲ್ಲ ಅವ ತೂರ್ತಾನಂತ ಏನೋ ಮಾಲಕ. ಸೊ ಈಗ ಹೋಗಾಕ ಮಾನಸಿಕ ಆಗ್ಯಾನ. ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ಜೀವನ ಅದು. ಬೆಂಗಳೂರಿನಾಗ ದುಡಿತಾರೆ ಅಂದಮೇಲೆ ಟೈಮ್ ತಕ್ಕ ಗೊಂಬೆಯಾಗಿ ಕುಣಿಯಬೇಕು. ನಮ್ಮೂರಾಗಿದ್ರೆ ನಾವೇ ರಾಜ, ನಾವೇ ಆಳ. ಆದ್ರೆ ಬೆಂಗಳೂರಿನಾಗ ದುಡಿಯೋರು ನಸೀಬ್ ಹಂಗಲ್ಲ. ರಿಮೋಟ್ ಅವ್ರ ಕೈಯಾಗಿರುತ್ತೆ, ಅಲ್ಲಿ ದುಡಿಯೋರು ಗೊಂಬೆ. ಅವ್ರು ಹೆಂಗೆ ರಿಮೋಟ್ ಇಚ್ಚಿಕ್ತಾರ ಹಂಗೆ ಗೊಂಬೆ ಕುಣಿತೈತಿ, ಹೌದಿಲ್ಲ? ಹಂಗೆ ಅವ್ರ ಟೈಮ್ ತಕ್ಕ ನಾವು ಕುಣಿಯೋದು, ಅವ್ರ ಟೈಮ್ ತಕ್ಕ ನಾವು ಯೂಸ್ ಆಗೋದು. ಅವ್ರಿಗೆ ಹೆಂಗೆ ಬೇಕು ಹಂಗೆ ನಮ್ಗೆ ಬಳಸ್ಕೊಂಬಿಡ್ತಾರೆ ಅವರು. ಬೆಂಗಳೂರಿನಾಗ ದುಡಿಯೋರು ನಸೀಬ. ಬಟ್ ಏನು ಮಾಡೋಕ್ಕೆ ಬರೋದಿಲ್ಲ. ಕೆಲವೊಂದು ಜವಾಬ್ದಾರಿ ಹೆಗಲ ಮೇಲೆ ಕುಂತ ಹೋದ್ಮೇಲೆ ಇವಾಗ ಗಿಡ್ಡಕ್ಕಾಗಿ ಹೋಗ್ಬಿಟ್ಟಾನ ಬೆಂಗಳೂರಿಗೆ ದುಡಿಯಾಕ. ಈಗ ಬಂದಾನ ಸೋಮವಾರ, ಮಂಡೇ ಇಳ್ದಾನ. ಈಗ ಇವತ್ತು ಗುರುವಾರ. ಸೊ ನಾಳೆ ಶುಕ್ರವಾರ ಸಂಜೆಗೆ ಹೋಗೋದೈತಿ. ಈಗ ಅಪ್ಸೆಟ್ ಆಗ್ಬಿಟ್ಟಾನ. ಏನು ಮಾಡ್ತೀವಿ? ಹಿಂಗೆ ಅಪ್ಸೆಟ್ ಆದ್ರೆ ಪಾಪ ಫುಲ್ ಮಾನಸಿಕಾಗಿ ಮುಂಜಾನೆಯಿಂದ ಉಣ್ಣೋದು ಬಿಟ್ಟಾನ, ಚಹಾ ಕುಡಿಯೋದು ಬಿಟ್ಟಾನ, ಉದ್ದಕ್ಕಲ್ಲಿ ಮಕ್ಕೊಂಬಿಟ್ಟಾನ. ನಾಳೆ ಹೋಗ್ಬೇಕು ಅಂತೇಳಿ ಒಂಥರ ಗಂಡ್ರ ಮನೆಗೆ ಹೋದಂಗೆ ಮಾಡಕತ್ತಾನವ. ಏನು ಇಲ್ಲೇ ಬೆಂಗಳೂರು ಹಿಂಗೆ ಹೋದ್ರೆ ಬ್ಯಾಸ್ರ ಅನ್ಸಿದ್ರೆ ಮತ್ತೆ 2 ದಿನ ಬರೋಕ್ಕೆ ಬರ್ತಿಲ್ಲ. ಬಿಟ್ಟು ಹೋಗ್ಬೇಕಂತ ಮಾನಸಿಕ ಹೊಟ್ಟನ ನೋಡ್ರಿ. ಬೆಂಗಳೂರಿನಾಗ ದುಡಿಯೋರು ಹಣೆ ಬಾರ, ಬೆಂಗಳೂರಿನಾಗ ದುಡಿಯೋರು ನಸೀಬ. ಅವರು ಒಂಥರ ಅಗ್ರಿಮೆಂಟ್ ಸಹಿ ಮಾಡಿರಂಗಿಲ್ಲ, ಆದ್ರೆ ಸಹಿ ಮಾಡ್ದಂಗೆ. ಇದು ಎಲ್ಲ ಗೊತ್ತಾಗೋದು ಯಾರಿಗೆ? ಬೆಂಗಳೂರಿನಾಗ ದುಡಿಯೋರಿಗೆ ಗೊತ್ತಾಗುತ್ತೆ. ಏನಂತೀರಿ?